ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟ, ನಿಮ್ಮ ತಂದೆ ತೀರ್ಕೊಂಡಿರೋದ್ರ ಬಗ್ಗೆ ನನಗೂ ಸಂಕಟ ಇದೆ. ಆದರೆ ಆದ್ರೆ ಹೋದ್ರೆ ಅನ್ನೋ ಮಾತೆಲ್ಲ ಬೇಡ ಅಮ್ಮ. ದಯವಿಟ್ಟು ನಾನು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡಿ. ನಾಳೆ ಕೋರ್ಟಲ್ಲಿ ಸಮರ್ಥ್ ನಿಮ್ಮ ಮನೆಯಲ್ಲೇ ಇದ್ದ ಅಂತ ಸಾಕ್ಷಿ ಹೇಳ್ತೀರ ತಾನೆ? ನಿಂಗೆ ಎಷ್ಟು ಸಲ ಹೇಳೋದು ಪುಟ್ಟ, ನೀನು ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ? ಸಮರ್ಥ ಆ ಟೈಮಲ್ಲಿ ಮನೇಲಿ ಇರಲಿಲ್ಲ. ಸುಳ್ಳು! ಈಗಲೂ ಸತ್ಯ ಹೇಳಕ್ ರೆಡಿ ಇಲ್ವಲ್ಲ ಅಮ್ಮ ನೀವು? ಏನಾಗಿದೆ ಅಮ್ಮ ನಿಮ್ಗೆ? ನಿಮ್ ಮಗ ರಸ್ತೆನಲ್ಲಿ ಓಡಾಡ್ಬೇಕಾದ್ರೆ ಯಾರಾದ್ರೂ ಕಷ್ಟ ಅಂದ್ರೆ ತಕ್ಷಣ ಹೋಗಿ ಸಹಾಯ ಮಾಡ್ತಾರೆ. ಅಂಥದ್ರಲ್ಲಿ ತಾತಂಗೆ ನಮ್ಮಪ್ಪಂಗೆ ಆಕ್ಸಿಡೆಂಟ್ ಮಾಡಿ ಅವ್ರಿಗೆ ಏನಾಗಿದೆ ಅಂತಾನು ನೋಡ್ದಲೆ ಹಾಗೆ ಬಂದ್ಬಿಡ್ತಾರ. ಇದನ್ನ ನೀವು ಒಪ್ಕೋತೀರಾ? ಹೇಳಿ ಅಮ್ಮ, ನಿಮ್ಮ ಮಗ ಅಷ್ಟು ಕೆಟ್ಟವನ? ಪುಟ್ಟ, ನಿನ್ನ ದುಃಖದಲ್ಲಿ ಏನೇನೋ ಮಾತಾಡಬೇಡ. ನೀನು ಸ್ವಲ್ಪ ಸಮಾಧಾನ. ಬೇಕಾಗಿಲ್ಲ, ನಿಮ್ ಸಮಾಧಾನದ ಮಾತುಗಳು ನನಗೆ ಬೇಕಾಗಿಲ್ಲ. ನೀವ್ ಹೇಳೋದಾದ್ರೆ ಮೊದಲು ಸತ್ಯ ಹೇಳಿ, ಅದನ್ ಬಿಟ್ಟು ಸಮಾಧಾನ ಎಲ್ಲ ಮಾಡಕ್ ಬರ್ಬೇಡಿ. ತಪ್ಪು ಮಾಡದೆ ಇರೋ ನನ್ನ ಗಂಡ ನಿರಪರಾಧಿಯಾಗಿ ಹೊರಗೆ ಬರ್ಬೇಕು. ನಮ್ಮ ಅಪ್ಪನ ಸಾವಿಗೆ ನ್ಯಾಯ ಬೇಕು. ಇಷ್ಟಾದ್ರೂ ನಿಮ್ಗೆ ನನ್ನ ಪರವಾಗಿ ನಿಲ್ಲಕ್ ಆಗ್ತಿಲ್ಲ ಅಲ್ವಾ? ನಿಮ್ ಮಗನ ಪರವಾಗಿ ಸಾಕ್ಷಿ ಹೇಳಕ್ ಆಗ್ತಿಲ್ಲ ಅಲ್ವಾ? ಕಲ್ಲಾಗೋಗಿದೆ ನಿಮ್ ಮನ್ಸು. ಅಮ್ಮ, ಯಾಕೆ ಹಿಂಗೆ ಮಾಡ್ತಿದ್ಯಾ ನೀನು? ಪಾಪ ಅವಳು ಎಷ್ಟು ನೊಂದ್ಕೊಂಡಿದ್ದಾಳೆ. ಅಣ್ಣನ ಬಿಡುಗಡೆ ಆಗ್ಬೇಕಲ್ವಾ ಅಮ್ಮ? ಹಾಗೆ ಅನ್ನಿಸ್ತಾನೆ ಇಲ್ವಾ ನಿಂಗೆ? ನಿನ್ನ ಈ ರೀತಿ ಯಾವತ್ತೂ ನಾವು ನೋಡಿರ್ಲಿಲ್ಲ. ಏನೋ ಆಗಿದ್ಯಮ್ಮ ನಿಂಗೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮಕ್ಕಳೆಲ್ಲರೂ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶ ನಂದು. ಆದರೆ ನಾನೀಗ ಯಾರು ಪರವಾಗಿರ್ಲಿ ಅನ್ನೋದೇ ಗೊತ್ತಾಗ್ತಿಲ್ಲ. ಏನೇ ಶಿಕ್ಷೆ ಆದರೂ, ಏನೇ ನೋವುಗಳಿದ್ರು ಎಲ್ಲ ನನಗೆ ಇದ್ದು ಮಕ್ಕಳೆಲ್ಲರೂ ಸಂತೋಷವಾಗಿ ನೆಮ್ಮದಿಯಾಗಿದ್ರು ಸಾಕು. ನಿಮ್ಮ ಮಗಳಿಗೆ ಸಮಾಧಾನ ಹೇಳೋ ಶಕ್ತಿ ನನಗಿಲ್ಲ. ನೀವೇ ಅವಳ ಮನಸ್ಸಲ್ಲಿ ಸಮಾಧಾನ ತುಂಬಬೇಕು. ನೀವೇ ಅವಳಿಗೆ ಶಕ್ತಿಯಾಗಿ ನಿಲ್ಲಬೇಕು. ಮಾವಂಗೆ ಸತ್ಯ ಹೇಳಿದ್ದೆ ಒಳ್ಳೇದಾಯಿತು. ಮನಸ್ಸಿಗೆ ಈಗ ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇದೆ. ಆದರೆ ಸಿರಿ ಆಡಿದ ಮಾತುಗಳಲ್ಲಿ ಯಾವ ತಪ್ಪು ಇಲ್ಲ. ಅವಳ ಹೋರಾಟ ನ್ಯಾಯವಾಗೇ ಇದೆ. ಅವಳು ಅವಳ ತಂದೆ ಸಾವಿಗೆ ನ್ಯಾಯ ಒದಗಿಸ್ಬೇಕು ಅಂತ ಹೋರಾಡ್ತಿದ್ದಾಳೆ. ಆದರೆ ನಾನೇನಾದರೂ ಅವಳಿಗೆ ಸತ್ಯ ಹೇಳಿದ್ರೆ ನಿಧಿನ ಕಷ್ಟಕ್ಕೆ ನೂಕಿದ ಹಾಗಾಗತ್ತೆ. ಏನು ಮಾಡಲಿ? ಇದೆಂಥ ಪರೀಕ್ಷೆ ಭಗವಂತ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.